ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು. ನಾಳೆ ಅಂದರೆ 12ನೇ ತಾರೀಕದಂದು ಅಕ್ಕ ಮಹಾದೇವಿ ಮತ್ತು ಹರಳೆಯನವರ ಜಯಂತಿ ಉತ್ಸವ ಇರುತ್ತದೆ. ಅವರ ಪೂಜೆ ಪುನಸ್ಕಾರದೊಂದಿಗೆ ಅವರು ಬರೆದಿರುವ ವಿಚಾರಗಳು ವಚನಗಳು ಓದುವುದು ನಮ್ಮ ಕರ್ತವ್ಯ ಮತ್ತು ಧರ್ಮವಾಗಿದೆ. ಅವರ ಕಿರು ಪರಿಚಯ ನೋಡೋಣ. ಅಕ್ಕ ಮಹಾದೇವಿಯವರು 1130ರಲ್ಲಿ ಕರ್ನಾಟಕದ ಶಿವಮೊಗ್ಗ ಬಳಿ ಉಡತಡಿಯಲ್ಲಿ ಜನ್ಮಿಸಿದರು. ಶಿವಭಕ್ತರಾದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳಿಗೆ ಅವರು ಜನಿಸಿದರು. ಆಮ್ಯಾಗ ಅವ್ರು ಏನು ಮಾಡಿದ್ರು, ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯದ ಆರಂಭಿಕ ಕವಿಯಿತ್ರಿ ಕೂಡ ಅನ್ನಿಸ್ಕೊಂಡ್ರು. 12ನೇ ಶತಮಾನದಲ್ಲಿ ಸ್ಥಾಪಿಸಲಾದ ಲಿಂಗಾಯತ ಧರ್ಮದ ಪ್ರಮುಖ ಸದಸ್ಯರಾಗಿದ್ದರು. ಅವರ 430 ವಚನಗಳು ಮತ್ತು ಮಂತ್ರ ಗೌಪ್ಯ ಯೋಗಾಂಗ ತ್ರಿವಿಧಿ ಎಂಬ 2 ಸಣ್ಣ ಬರಹಗಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಕೊಡುಗೆಗಳಾಗಿವೆ. ಅವರ ಮೂರ್ತಿಯು ಅವರ ಜನ್ಮಸ್ಥಳ ಉಡತಡಿಯಲ್ಲಿರುವ ದೇವಸ್ಥಾನದಲ್ಲಿ ಪ್ರತಿಷ್ಠಿಸಲಾಗಿದೆ. ಕಲ್ಯಾಣದಲ್ಲಿ ಅನುಭವ ಮಂಟಪದಂತಹ ವಿದ್ವಾಂಸರ ಸಮಾವೇಶದಲ್ಲಿ ಭಾಗವಹಿಸಿದರು. ತತ್ವಜ್ಞಾನ, ಜ್ಞಾನೋದಯ ಅಥವಾ ಅರಿವು ಕುರಿತು ಚರ್ಚಿಸಲು ತನ್ನ ಆತ್ಮ ಸಂಗಾತಿ ಶಿವನನ್ನು ಹುಡುಕುತ್ತಾ ಅವರು ಪ್ರಾಣಿಗಳು, ಹೂಗಳು ಮತ್ತು ಪಕ್ಷಿಗಳನ್ನು ತಮ್ಮ ಸ್ನೇಹಿತರು ಮತ್ತು ಸಹಚರರನ್ನಾಗಿ ಮಾಡಿಕೊಂಡವರು. ಕುಟುಂಬ ಜೀವನ ಮತ್ತು ಲೌಕಿಕ ಬಾಂಧವ್ಯವನ್ನು ತಿರಸ್ಕರಿಸಿದರು. ಅತೀಂದ್ರಿಯ ಆನಂದವನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾರೆ. ಅವರು ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಶ್ರೀಶೈಲಕ್ಕೆ ಹೋಗುವಾಗ ಒಂದು ಪತ್ರ ಬರೆದಿರ್ತಾರೆ. ಆ ಪತ್ರ ಹೀಗಿದೆ: 6 ಭಾವೋದ್ರೇಕಗಳನ್ನು ಜಯಿಸಿ ದೇಹ, ಚಿಂತನೆ ಮತ್ತು ಮಾತಿನ ತ್ರಿಮೂರ್ತಿಗಳಾಗಿ ಮಾರ್ಪಟ್ಟಿದ್ದೇನೆ. ತ್ರಿಮೂರ್ತಿಗಳನ್ನು ಕೊನೆಗೊಳಿಸಿ ಎರಡಾಗಿದ್ದೇನೆ. ನಾನು ಮತ್ತು ಪರಮಾತ್ಮ ಎಂಬ ದ್ವಂದ್ವವನ್ನು ಕೊನೆಗೊಳಿಸಿ ಏಕತೆಯಾಗಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಕೃಪೆಯೇ ಕಾರಣ. ಬಸವಣ್ಣ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ನಮಸ್ಕರಿಸುತ್ತೇನೆ. ಅಲ್ಲಮ್ಮನ ಆಶೀರ್ವಾದದ ನನಗೆ ನನ್ನ ಗುರುವೇ ನನ್ನ ಚನ್ನಮಲ್ಲಿಕಾರ್ಜುನ ಸೇರುವಂತೆ ನನ್ನನ್ನು ಆಶೀರ್ವದಿಸಿ. ವಿದಾಯ ಅಂತ ಅವರ ಒಂದು ಪತ್ರ ಹೀಗೆ ಇದೆ ಸಿಕ್ಕಿದೆ. ಇದು ನಮಗೆ ಭಾಳ ಗೌರವ ತರುವಂತಹ ವಿಷಯ. ಮತ್ತು ಅವ್ರದ್ದು ಆದಷ್ಟು ನಾವು ಯೋಗಾಂಗ ತ್ರಿವಿಧಿ ವಚನಗಳನ್ನು ಹಾಡುವುದು ಕೇಳುವುದು ಮಾಡೋಣ, ಮಕ್ಕಳಿಗೆ ಕಲಿಸೋಣ. ಇನ್ನು ಹರಳೆಯನವ್ರದ್ದು ಕೂಡ ನಾಳೆ ಜಯಂತಿ ಇರೋದರಿಂದ ಅವ್ರದ್ದು ಒಂದು ಸ್ವಲ್ಪ ಕಿರು ಪರಿಚಯ ನೋಡೋಣ. ಹರಳೆಯನವರು ಗುಲ್ಬರ್ಗ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ್ ಎನ್ನುವ ಗ್ರಾಮ ಒಂದಿದೆ. ಅಲ್ಲಿ ಹರಳೆಯ ಮತ್ತು ಅವರ ಪತ್ನಿ ಕಲ್ಯಾಣಮ್ಮ ವಾಸಿಸುತ್ತಿದ್ದರು. ಕಲ್ಯಾಣದಲ್ಲಿ ಅವರು ದಲಿತರ ಪರ ಕಾಳಜಿ ಕಕ್ಕುಲಾತಿಯನ್ನು ಅವರಿವರ ಮಾಡುತ್ತಿದ್ದರು. ಬಸವಣ್ಣನವರು ಅವರಿವರ ಬಾಯಿಯಿಂದ ಕೇಳುತ್ತಲೇ ಇದ್ದರು. ಕೈ ಕಸಬುದಾರರು ಕಲ್ಯಾಣ ನಾಡಿನತ್ತ ವಲಸೆ ಹೋಗುತ್ತಿರುವುದನ್ನು ಕೂಡ ನೋಡುತ್ತಿದ್ದರು. ಅಂದರೆ ಬಸವಣ್ಣನವರ ಅವರು ಹೆಂಗೆ ಮಾಡ್ಲಿಕತ್ತಾರ, ಏನು ಮಾಡ್ಲಿಕತ್ತಾರ, ಅವ್ರು ನಮ್ದು ಕಾಳಜಿ ಹ್ಯಾಂಗೆ ಮಾಡ್ಲಿಕತ್ತಾರ ಅನ್ನೋದು ಕಾಳಜಿ ಕಕ್ಕುಲತೆ ಕೇಳ್ತಿದ್ರು. ಅದೆಲ್ಲ ಮತ್ತು ಇಲ್ಲಿದಿಂದ ಜನ ಅಲ್ಲಿಗೆ ಕೆಲಸಕ್ಕೆ ಹೋಗೋದನ್ನು ಕೂಡ ನೋಡ್ತಿದ್ರು. ಹೋಗಿ ಬಂದವರು ಗುರು ಬಸವಣ್ಣನವರನ್ನು ಹೊಗಳಿದ್ದು ಸಮಾಜ ತಮ್ಮನ್ನು ಯಾವ ಕಾಲಕ್ಕೂ ಗೌರವ ಕೊಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕೆ ಅವರು ಏನು ಮಾಡಿದ್ರು, ಬರೀ ಕನಸು, ನಮ್ಗೆ ಸಮಾಜ ನಮ್ಗೆ ಬೆಲೆ ಕೊಡ್ತಾರೆ ಅನ್ನೋದು ಇದು ಒಂದು ಬರೀ ಕನಸದ. ಅದಕ್ಕೆ ನಾನು ಬಸವಣ್ಣನವರನ್ನು ನೋಡ್ಬೇಕಂತ ಆ ಹಂಬಲದಿಂದ ಅವರು ಬಸವಣ್ಣನವ್ರ ನಾಡಿಗೆ ಹೋಗ್ತಾರೆ. ಮುಂದೆ ಕಲ್ಯಾಣ ಕ್ರಾಂತಿಗೆ ಅವರ ಹರಳೆಯನವರ ಚಮಾವಿಗೆ ಮುನ್ನಡೆಯಾಗ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿ.